ನಮ್ಮ ಸ್ಕಿನ್ನ ಈ ಬೇಸಿಗೆಯಲ್ಲಿ ಯಾವ ಕಾರಣಕ್ಕೆ ನಾವು ರಕ್ಷಿಸ್ಕೊಳ್ಬೇಕು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ. ಯು ವಿ ರೇಸಿಂದ ನಮ್ಮ ಸ್ಕಿನ್ಗೆ ಏನೇನೆಲ್ಲ ಕಾಸಸ್ ಉಂಟಾಗುತ್ತೆ ಅಂತ ನೋಡಿದ್ರೆ ಸನ್ಬರ್ನ್ ಆಗಿರ್ಬೋದು, ಟ್ಯಾನಿಂಗ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಪ್ರೀಮೆಚೂರ್ ಏಜಿಂಗ್ನ ಇದು ಉಂಟು ಮಾಡುತ್ತೆ. ನಾವು ತುಂಬ ಜಾಸ್ತಿ ನಮ್ಮ ಸ್ಕಿನ್ನು ಈ ಸನ್ ರೇಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಸಮ್ಮರಲ್ಲಿ ಸ್ಕಿನ್ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆಗಳಿದೆ. ಆದುದರಿಂದ ನಾವು ನಮ್ಮ ಸ್ಕಿನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸನ್ಸ್ಕ್ರೀನ್ ಬಳಸುವುದು. ಸನ್ಸ್ಕ್ರೀನ್ ಬಳಸುವಾಗ SPF 30+ ಅಥವಾ ಹೆಚ್ಚು ಇರುವ ಸನ್ಸ್ಕ್ರೀನನ್ನು ಆಯ್ಕೆ ಮಾಡಿಕೊಳ್ಳಿ. ಹೊರಗಡೆ ಹೋಗುವ 20ರಿಂದ 30 ನಿಮಿಷಗಳ ಮುಂಚಿತವಾಗಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ. 3ರಿಂದ 4 ಗಂಟೆ ಆದಮೇಲೆ ಪುನಃ ಸನ್ಸ್ಕ್ರೀನ್ನ ಬಳಸುವುದು ಉತ್ತಮ. ಎರಡನೇದಾಗಿ ನಿಯಮಿತವಾಗಿ ಮುಖ ತೊಳೆಯಿರಿ. ಬೆವರಿನೊಂದಿಗೆ ಧೂಳಿನ ಕಣಗಳು ಸೇರಿ ಮಡುವೆ ಮತ್ತು ಚರ್ಮದ ತೊಂದರೆಗಳು ಉಂಟಾಗಬಹುದು. ದಿನಕ್ಕೆ 2ರಿಂದ 3 ಬಾರಿಯಾದರೂ ಮುಖ ತೊಳೆದುಕೊಳ್ಳುವುದು ಉತ್ತಮ. ಮೂರನೇದಾಗಿ ಸಾಕಷ್ಟು ನೀರು ಕುಡಿಯಿರಿ. ನಮ್ಮ ತ್ವಚೆಯಲ್ಲಿ ತೇವಾಂಶ ಕಡಿಮೆಯಾದರೆ ಚರ್ಮ ಒಣಗಬಹುದು, ಚರ್ಮಕ್ಕೆ ಕಿರಿಕಿರಿಯಾಗಬಹುದು, ಉರಿತ ಬರುವ ಸಾಧ್ಯತೆ ಇದೆ. ಆದುದರಿಂದ ದಿನಕ್ಕೆ 8ರಿಂದ 10 ಗ್ಲಾಸ್ ನೀರು ಕುಡಿಯುವುದು ಉತ್ತಮ. ತೆಂಗಿನಕಾಯಿ ನೀರು, ಮಜ್ಜಿಗೆ, ಹಣ್ಣಿನ ರಸ ಸೇವಿಸಿ. ನಾಲ್ಕನೇದಾಗಿ ಹಗುರವಾದ ಮತ್ತು ತೇವಾಂಶಯುಕ್ತ ಮಾಯಿಶ್ಚರೈಸರ್ ಬಳಸುವುದು ಉತ್ತಮ. ತುಂಬ ಕೆಮಿಕಲ್ ಯುಕ್ತ ಮಾಯಿಶ್ಚರೈಸ್ ಬಳಸೋದಕ್ಕಿಂತ ಮೊಸರಿನಂಥ ಮನೆಯಲ್ಲೇ ಮಾಡಿಕೊಂಡ ಮಾಯಿಶ್ಚರೈಸ್ಗಳನ್ನು ಬಳಸುವುದು ಉತ್ತಮ. ನಿಮಗೆ ಹೋಮ್ ಮೇಡ್ ಮಾಯಿಶ್ಚರೈಸರ್ಸ್ ಬಗ್ಗೆ ಟಿಪ್ಸ್ ಬೇಕಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ವಿಡಿಯೋನ ನೋಡ್ತಾ ಹೋಗಿ. ನಾನು ಆ ವಿಡಿಯೋದಲ್ಲಿ ನಿಮಗೆ ಹೋಮಲ್ಲೇ ನಮ್ಮ ಮನೆಯಿಂದಲೇ ನಾವು ಹೇಗೆ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಐದನೇದಾಗಿ ತಣ್ಣಗಿನ ಆಹಾರ ಸೇವನೆ, ಅಂದರೆ ವಾಟರ್ ಮಿಲನ್, ಸೌತೆಕಾಯಿ, ಹಣ್ಣುಗಳನ್ನು ತಿನ್ನೋದ್ರಿಂದ ಚರ್ಮಕ್ಕೆ ತುಂಬ ಒಳ್ಳೆಯದು. ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನು ಸೇವಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಈ ಸಮ್ಮರಲ್ಲಿ ಒಳ್ಳೆಯದು. ಆರನೇದಾಗಿ ಬಿಸಿಲಿನಿಂದ ರಕ್ಷಣೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ಬಿಸಿಲಿನಲ್ಲಿ ಹೆಚ್ಚು ಕಾಲ ಕಳೆಯೋದ್ರಿಂದ ನಮ್ಮ ಚರ್ಮಕ್ಕೆ ಹಾನಿ ಉಂಟು ಮಾಡುತ್ತದೆ. ಹಗುರವಾದ ಕಾಟನ್ ಬಟ್ಟೆ ಬಳಸುವುದು ನಮ್ಮ ಚರ್ಮಕ್ಕೆ ಒಳಿತು. ಏಳನೇದಾಗಿ ಚರ್ಮದ ತೊಂದರೆಗಳನ್ನು ತಪ್ಪಿಸಿಕೊಳ್ಳಬೇಕು. ಬೆವರಿನ ಕಾರಣ ಫಂಗಲ್ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳು ಹೆಚ್ಚಾಗಬಹುದು. ಪ್ರತಿದಿನ 2 ಬಾರಿ ಸ್ನಾನ ಮಾಡುವುದು ಉತ್ತಮ. ಹಗುರ ಬಟ್ಟೆ ಧರಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಎಂಟನೇದಾಗಿ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುವ ನೈಸರ್ಗಿಕ ಮದ್ದುಗಳು. ಮೊಸರಿನಿಂದ ಮುಖಕ್ಕೆ ಮಾಸ್ಕ್ ಹಾಕುವುದು ತೇವಾಂಶವನ್ನು ನಮ್ಮ ಮುಖಕ್ಕೆ ನೀಡುತ್ತದೆ. ಹಾಲಿನ ಕೆನೆನ ನಮ್ಮ ಮುಖಕ್ಕೆ ಅಪ್ಲೈ ಮಾಡಿ 20 ನಿಮಿಷದ ನಂತರ ಮುಖ ತೊಳೆದುಕೊಂಡರೆ ನಮ್ಮ ಚರ್ಮದ ಹೊಳಪನ್ನು ಕಾಪಾಡಿಕೊಳ್ಳಲು ಉಪಯುಕ್ತವಾಗುತ್ತದೆ. ಈ ಸಲಹೆಗಳನ್ನು ಪಾಲಿಸಿದರೆ ನಮ್ಮ ಚರ್ಮ ತಾಜಾ, ಆರೋಗ್ಯಕರ ಮತ್ತು ಚೆಂದವಾಗಿ ಇರುತ್ತದೆ. ಈ ಟಿಪ್ಸ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಚರ್ಮನ ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.